ಇನ್ನು ಚಿಕ್ಕಮಗಳೂರು ಮಲೆನಾಡು ಭಾಗದಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಾ ಇದೆ. ಚಾರ್ಮಡಿ ಘಾಟ್, ಕೊಟ್ಟಿಗೆಹಾರ ಇಲ್ಲಿ ನಿರಂತರವಾಗಿ ಧಾರಾಕಾರ ಮಳೆಯಾಗ್ತಾ ಇದೆ. ನಿರಂತರ ಮಳೆಯಿಂದಾಗಿ ಈ ಚಾರ್ಮಡಿ ಹೆದ್ದಾರಿ ದುಸ್ತರ ಆಗಿದೆ ಪ್ರಯಾಣ ಮಾಡೋದಕ್ಕೆ. ನೀವಲ್ಲಿ ಗಮನಿಸಬಹುದು, ಚಾರ್ಮಡಿ ಘಾಟ್ ಅಂದರೆ ಒಂದು ಕಡೆ ಎತ್ತರವಾದಂತಹ ಗುಡ್ಡ ಪ್ರದೇಶ, ಮಗದೊಂದು ಕಡೆ ದೊಡ್ಡ ಪ್ರಪಾತ, ಕಿರಿದಾದಂತಹ ರಸ್ತೆ. ಈ ಭಾಗದಲ್ಲಿ ಸಂಚಾರ ಬಹಳ ಕಷ್ಟ ಆಗುತ್ತೆ. ಆಸುಪಾಸಿನ ಕಾಡು ಪ್ರದೇಶದಲ್ಲಿ ಕಾಡು ಪ್ರಾಣಿಗಳು ನೋಡಿ ಹೇಗೆ ಮಳೆಗೆ ತತ್ತರಿಸಿ ಹೋಗಿದ್ದಾವೆ ಅಂತ. ನೋಡಿ, ಮಳೆಯಲ್ಲಿ ವಾಹನ ಸಂಚಾರ ಮಾಡೋದು ಕೂಡ ಬಹಳ ದುಸ್ತರವೇ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಿಧಾನಗತಿಯಲ್ಲಿ ಚಾರ್ಮಡಿ ಘಾಟ್ನಲ್ಲಿ ಸಂಚಾರವನ್ನು ಮಾಡಬೇಕಾಗತ್ತೆ. ಈ ಮಲೆನಾಡು ಭಾಗದಲ್ಲಿ ಮಳೆ ಹೆಚ್ಚಾದರೆ ಒಂದು ಮಳೆ, ಇನ್ನೊಂದು ಮಂಜು ಮಿಶ್ರಿತ ಮಳೆ ಆಗಿಬಿಡುತ್ತೆ, ರಸ್ತೆಯೇ ಕಾಣೋದಿಲ್ಲ. ಹಾಗಾಗಿ ಬಹಳ ಎಚ್ಚರದಿಂದಿರಬೇಕು. ಕಳೆದ ರಾತ್ರಿ ಚಾರ್ಮಡಿಯ ಆಲೇಖಾನ್ ಗುಡ್ಡ ಕುಸಿದಿದೆ. ಹಾಗಾಗಿ ನೀವು ಗಮನಿಸಬೇಕು, ಕಿರಿದಾದಂತಹ ರಸ್ತೆ ಅದು. ಚಾರ್ಮಡಿ ಘಾಟ್ ವಿಶೇಷವಾಗಿ ನೀವು ಮೂಡಿಗೆರೆಯಿಂದ ಧರ್ಮಸ್ಥಳ ಮಾರ್ಗ ಹೋಗ್ತೀರಿ ಅನ್ನೋದಾದರೆ ಕಿರಿದಾದಂತಹ ರಸ್ತೆ ಇರುತ್ತೆ. ಒಂದು ಬಸ್ ಬಂದರೂ ಕೂಡ ಎದುರುಗಡೆ ಬರುವಂಥ ಮತ್ತೊಂದು ವಾಹನ ಅಲ್ಲಿ ಸ್ಟಾಪ್ ಮಾಡಲೇಬೇಕು. ಆ ನಂತರವೇ ಟರ್ನನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ, ಸಂಚಾರ ಮಾಡೋದಕ್ಕೆ ಸಾಧ್ಯ. ಮಂಜು ಮಿಶ್ರಿತ ಮಳೆ ಬರ್ತಿರೋದ್ರಿಂದಾಗಿ ರಸ್ತೆಯೇ ಕಾಣುವುದಿಲ್ಲ. ಆಸುಪಾಸಿನಲ್ಲಿರುವಂಥ ಕಾಡು ಪ್ರಾಣಿಗಳು ಮಳೆಗೆ ತತ್ತರಿಸಿ ಹೋಗಿದ್ದಾವೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಇರ್ಬೋದು, ಆ ಕೊಟ್ಟಿಗೆಹಾರ ಸಮೀಪ ಅಂತೂ ಧಾರಾಕಾರ ಮಳೆ ಆಗ್ತಿರೋದ್ರಿಂದಾಗಿ ರಸ್ತೆಯಲ್ಲೂ ಕೂಡ ನೀರು ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಮತ್ತು ರಭಸವಾಗಿ ನೀರು ರಸ್ತೆ ಮೇಲೆ ಹರಿತಾ ಇರೋದ್ರಿಂದಾಗಿ ರಸ್ತೆಯಿಂದ ಪ್ರಪಾತಕ್ಕೆ ನೀರು ಹೋಗ್ತಾ ಇದ್ರೂ ಕೂಡ ನೀರಿನ ರಭಸ ಜಾಸ್ತಿ ಇರೋದ್ರಿಂದಾಗಿ ವಾಹನಗಳು ಸ್ಪೀಡಾಗಿ ಸಂಚಾರ ಮಾಡಿದ್ರೆ ಅಪಾಯ. ನಿಧಾನಗತಿಯಲ್ಲಿ ಆ ರಸ್ತೆಯಲ್ಲಿ ಸಂಚಾರ ಮಾಡಿದ್ರೆ ಬಹಳ ಉತ್ತಮ. ಹಾಗಾಗಿ ನಿರಂತರ ಮಳೆ ಆಗ್ತಿರೋದ್ರಿಂದಾಗಿ ಈ ಭಾಗದಲ್ಲಿ ಸಂಚಾರ ಕೂಡ ಕಷ್ಟ ಸಾಧ್ಯವಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.